ಇವಳ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೇಬೇಕು. ಹಲೋ, ಹಾಯ್. ಯಾರಿದು? ಕಂಗ್ರಾಟ್ಸ್. ಹೈಲಿ ಕಾಂಪ್ಲಿಕೇಟೆಡ್ ಆಗಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕೇಸನ್ನ ನಿನ್ ಚಿಟ್ಕೆ ಹೊಡೆಯೋದ್ರೊಳಗೆ ಗೆದ್ಬಿಟ್ಟೆ. ಯಾರು? ಈ ಗೆಲುವಿಗೆ ನಿನ್ನ ಬ್ರೈನು ನೀನು ಹಾಕೊಟ್ ಲೈನೇ ಕಾರಣ ಅಲ್ವಾ? ಬಡತನದಿಂದ ಪೈಸೆಗೂ ಪರದಾಡ್ತಿದ್ ನನಗೆ ಅನಿರೀಕ್ಷಿತವಾಗಿ ನನ್ ಬಾಳಕ್ ಬಂದು ನೀನು ಹಾಕೊಟ್ ಪ್ಲಾನ್ಗಳಿಂದ ನನ್ನ ಕೋಟ್ಯಾಧಿಪತಿಯಾಗಿ ಮಾಡ್ಬಿಟ್ಟೆ. ಹೌದು ವಕೀಲ, ನಾನು ಹಿಂದೆನೆ ನಿನ್ ರೂಪ ಲಾವಣಿಗೆ ಮನಸ್ಸು ಹೋತಿದ್ದೆ. ಹಾಗೇನೆ ದುಡ್ಡು ಮಾಡೋ ಸ್ಕೀಮ್ನೂ ಹಾಕ್ತೆ. ಹಾಗಾಗಿ ಅದ್ರಲ್ಲಿ ನಾವಿಬ್ರು ಸಾಕಷ್ಟು ಹಣನೂ ಮಾಡಿದ್ವಿ. ಅದರಲ್ಲಿ ನಿನ್ಲಕ್ಕೆ ಜಾಸ್ತಿ. ಆಮ್ ಐ ಕರೆಕ್ಟ್ ಅಖಿಲ? ಒಳ್ಳೆ ಮಾತು ಹೇಳ್ದೆ ಇಂದು. ಅರೆ ಇಂದುದರ ಇವನ್ ಕೈಲಿ ಹ್ಯಾಕ್ ಸಿಗಾಕೊಂಡ್ಲಿ ಇವಳು? ಒಂದು ಅರ್ಥ ಆಗ್ತಾ ಇಲ್ವೇ? ನಿಜ, ನಾನ್ ಲಕ್ಕಿ ಅಂತ ಗೊತ್ತಾಗಿದ್ದು ಆ ಕ್ಯಾಪ್ಟನ್ ಸಿಂಹ ಸತ್ತಾಗ. ಅವನ್ ಸಾಯಿಲಿ ಅಂತ ನಾನ್ ಹಾಲಲ್ಲಿ ವಿಷ ಬೆರೆಸ್ಕೊಟ್ಟೆ. ಆದ್ರೆ ಅವ್ನ್ ನೋಡಿದ್ರೆ ಕರೆಂಟ್ ಹೊಡೆದ್ ಸತ್ತ. ಹೌದು, ನಮ್ಮ ನೆಕ್ಸ್ಟ್ ಸ್ಕೀಮ್ ಏನ್ದಿಯಾ? ಸ್ಕೀಮು ಪ್ಲಾನು ಹಾಕೋದಕ್ಕೆ ಇದು ಜಾಗ ಅಲ್ಲ ಡಿಯರ್. 5 ಸ್ಟಾರ್ ಹೋಟೆಲ್ನಲ್ಲಿ AC ರೂಮ್ನಲ್ಲಿ ಮೆತ್ತನೆಯ ಹಾಸಿಗೆಯಲ್ಲಿ ಆಸೆಗಳ ಮತ್ತಿನಲ್ಲಿ ಶ್ರೀಮಂತಿಕೆಯ ಗತ್ನಲ್ಲಿ ಕುತ್ಕೊಂಡು ಮಾತಾಡೋಣ. ಏನಂತೀಯ? ಆಸ್ ಯು ಪ್ಲೀಸ್. ದಟ್ಸ್ ರೈಟ್. ಛೇ, ಇಂಥ ಕಚಡ ಹೆಣ್ಣಿನ ನೆನಪಿನಲ್ಲಿ ಇಷ್ಟು ದಿವಸ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲ. ಇಲ್ಲ, ಇನ್ನು ಮುಂದಕ್ಕೆ ಇವಳನ್ನು ಮರೀಲೇಬೇಕು. ನನ್ನ ದಾರಿ ನಾನು ನೋಡ್ಕೊಳ್ಳೇಬೇಕು. ಹೌದು. ಹಾಯ್ ಇಂದು, ಏನ್ ಯೋಚನೆ ಮಾಡ್ತಿದ್ದೀರಾ? ಇಟ್ಸ್ ಆಲ್ರೆಡಿ ಲೇಟ್. ಐ ನೋ ದಟ್. ನನಗೆ ಆಕಳಿಕೆನೂ ಬರ್ತಾ ಇಲ್ಲ, ತೂಕಡಿಕೆನೂ ಬರ್ತಾ ಇಲ್ಲ. ಐ ಮೀನ್ ನಿದ್ದೆ ಬರ್ತಾ ಇಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡ್ತೀರಾ? ಎಸ್. ನೋಡು ಅಖಿಲ, ನಾವು ತಗೊಳ್ಳೋ ತೀರ್ಮಾನದಲ್ಲಿ ಯಾವ ಅಳುಕು ಇರಬಾರ್ದು, ಹುಳುಕು ಇರಬಾರ್ದು. ನೀನು ಹಾಗೆ ಇರಬೇಕು ಅಂತ ನನ್ನ ಆಸೆ. ಯಾಕೆ ನಿನಗೆ ನನ್ ಮೇಲೆ ಅನುಮಾನ? ಕೌಶಿಕ್ನ ದೂರ ಮಾಡ್ಬೇಕು ಅನ್ನೋ ನನ್ನ ನಿರ್ಧಾರ ನಿನ್ನ ಮಾಸ್ಟರ್ ಪ್ಲಾನ್ ತಾನೆ? ಹೌದು. ಆದ್ರೆ ಅಖಿಲ, ನೀನು ಅಷ್ಟೊಂದು ಲವ್ ಮಾಡ್ತಿದ್ದ ಆ ಕೌಶಿಕ್ನ ಬಿಟ್ಟು ನೀನ್ ನನ್ನನ್ನು ಹುಡ್ಕೊಂಡ್ ಬಂದಿಲ್ಲ. ಈ ಚಿದಂಬರ ರಹಸ್ಯ ನನಗಿನ್ನೂ ಅರ್ಥ ಆಗಿಲ್ಲ. ಇದನ್ನ ನೀನು ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಹೇಳಲೇಬೇಕಾ? ಎಸ್, ನೀನ್ ಹೇಳಲೇಬೇಕು, ನಾನ್ ಕೇಳಲೇಬೇಕು. ನೋ ಡೌಟ್, ಕೌಶಿಕ್ ವಾಸ್ ಎ ಗುಡ್ ಲವರ್. ಆದ್ರೆ ಅವನು ಭಾವನೆಗಳನ್ನ ನಂಬಿ ಬದುಕವನು, ಕಾಮನೆಗಳನ್ನ ಹೊತ್ತವನೇ ಅಲ್ಲ. ಅವನು ಅಲ್ಪತೃಪ್ತ. ನನಗೋ ಶ್ರೀಮಂತಿಕೆ, ವೈಭವ ಅಂದ್ರೆ ಅಪಾರವಾದ ಪ್ರೀತಿ. ಸಂಪತ್ತನ್ನ ದುಡ್ದು ಅನುಭವಿಸ್ತೀನಿ ಅಂತ ಅನ್ನೋನೇ ಹೊರತು ಅದನ್ನ ಪಡೆದು ಅನುಭವಿಸ್ತೀನಿ ಅನ್ನೋ ಛಲನೂ ಇರ್ಲಿಲ್ಲ, ಬಲನೂ ಇರ್ಲಿಲ್ಲ. ವಿಚ್ ಐ ಡೋಂಟ್ ಲೈಕ್. ಅವನಿಗೆ 1 ವರ್ಷ ಬೇಕು ಒಂದು ವಿಷಯನ ಅರ್ಥ ಮಾಡ್ಕೊಡಕ್ಕೆ, 2 ವರ್ಷ ಬೇಕು ಅದನ್ನ ತೀರ್ಮಾನ ತಗೊಳಕ್ಕೆ, ಅದ್ ಎಷ್ಟು ವರ್ಷ ಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ. ಅವನ ಎಲ್ಲಾ ಕ್ಯಾರೆಕ್ಟರ್ಗಳು ನನಗ್ ಪಜಲ್ ಆಗಿತ್ತು. ನನ್ನ ಭವಿಷ್ಯಕ್ಕೆ ಅವನು ಶ್ಯೂರಿಟಿ ಆಗಿದ್ದೆ ಹೊರತು ನನ್ನ ಸಂತೋಷಕ್ಕೆ ಅವನು ಸೆಕ್ಯೂರಿಟಿ ಆಗಿರ್ಲಿಲ್ಲ. ನೀ ನನ್ನ ಹಿಂದೆ ಬಿದ್ದಾಗ್ಲಿಲ್ಲ ನಾನು ಅವನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದೆ. ಅವನ ಹತ್ರ ಕೇವಲವಾಗಿ ತಗೊಳ್ತಿದ್ದ, ಜಾರ್ಕೆ ಮಾತಾಡ್ತಿದ್ದ. ಅವನಲ್ಲಿ ಯಾಕೋ ನನಗ್ ಸೆಕ್ಯೂರಿಟಿನೇ ಕಾಣಲಿಲ್ಲ. ನೀನು ಪುಂಡತನದಿಂದ, ಪೋಖ್ರಿತನದಿಂದ ನನ್ನನ್ನು ಕೆಣಕೋಕ್ ಶುರು ಮಾಡಿದಾಗ ನನ್ನನ್ನು ಪಡಿಲೇಬೇಕು ಅನ್ನೋ ಹಠ ನಿನ್ನಲ್ಲಿತ್ತು. ಅದಕ್ಕೋಸ್ಕರ ನೀನು ಯಾವ್ಯಾವುದೋ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ ಇದ್ದೆ. ಅವನು ನನ್ನ ರೂಪ, ಲಾವಣ್ಯ ನೋಡಿ ಬರೀ ಹೊಗಳ್ತಿದ್ದ ಅಷ್ಟೇ. ಅವನೊಂಥರ ಭಾವಜೀವಿ, ಜಸ್ಟ್ ಎಮೋಷನಲ್. ಬಟ್ ಯು ಆರ್ ಪ್ರಾಕ್ಟಿಕಲ್. ಬಡತನದಲ್ಲಿ ಬೆಳೆದ ನನಗೆ ನಿನ್ನಲ್ಲಿ ಇಷ್ಟವಾಗಿದ್ದೇನೆಂದ್ರೆ ಬಯಸಿದ್ದನ್ನ ಪಡೆಯೋ ಹಠ ನಿನ್ನಲ್ಲಿದೆ. ಹಣನ ಪ್ರೀತಿಸೋದು ಹೇಗೆ, ಗಳಿಸೋದು ಹೇಗೆ ಅಂತ ಹೇಳ್ಕೊಟ್ಟ ಜಾದೂಗಾರ ನೀನು. ಏನೇ ಆದ್ರೂ ಅವನು ನಿನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದ,
ವರ್ಣಿಸ್ತಾ ಇದ್ದ ಅಂತಾದ್ರಲ್ಲಿ ಹೆಣ್ಣನ್ನ ಬರೀ ಪ್ರೀತಿಯಿಂದ ವರ್ಣನೆಯಿಂದ ಗೆಲ್ಲೋಕ್ಕಾಗಲ್ಲ. ಎಸ್, ನೀವು ಗಂಡಸರೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ಅವಳ ತಲೆ ತುಂಬಾ ಹೂ ಮುಡ್ಸಿ ರೇಷ್ಮೆ ಸೀರೆ ಉಡ್ಸಿ ವರ್ಣಿಸಿ ಊರೆಲ್ಲ ಸುತ್ತಿಸ್ಬಿಟ್ರೆ ಅವಳು ಒಲ್ದು ಬಿಡ್ತಾಳೆ ಅಂತ. ನೋ, ಇಂಪಾಸಿಬಲ್. ಇದು ಹೆಣ್ಣಿನ ಹೊರಗಿನ ಭಾವನೆಗಳು ನಿಜ, ಆದ್ರೆ ಹೆಣ್ಣಿನ ಒಳಗಿನ ಕಾಮನೆಗಳನ್ನ ಗಂಡಸು ತೃಪ್ತಿಪಡಿಸದೆ ಹೋದ್ರೆ ಅವಳು ಬೇರೊಬ್ಬ ಗಂಡಸ ಜೊತೆ ಹೋಗೋದು ನಿಷ್ಠುರವಾದ ಸತ್ಯ. ಅದರಲ್ಲಿ ಕೆಲವರು ರಾಜಾರೋಷವಾಗಿ ಮಾಡ್ತಾರೆ, ಇನ್ನು ಕೆಲವರು ಗುಟ್ಟಾಗಿ ಕದ್ದು ಮುಚ್ಚಿ ಮಾಡ್ತಾರೆ. ಒಟ್ನಲ್ಲಿ ಇದು ಮನೆ ಮನೆ ಕಥೆ. ಅರ್ಥ ಆಯ್ತು ಬಿಡು. ಅವನು ನಿದ್ದೆಯಲ್ಲಿ ಕನಸು ಕಾಣೋ ವ್ಯಕ್ತಿ, ನೀನು ಎಚ್ಚರವಾಗಿರುವಾಗ್ಲೇ ಕನಸು ಕಾಣೋ ಅಂತವಳು. ನಿಮ್ಮಿಬ್ಬರ ಜೋಡಿ ಹೋಗ್ಲಿ ಬಿಡು. ಲೀವ್ ಇಟ್ ಅಸೈಡ್, ಲೀವ್ ಇಟ್ ಅಸೈಡ್. ನಾವೀಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾವು ನಮ್ಮ ಈ ಸಮಸ್ತವಾದ ಆಸ್ತಿನೆಲ್ಲ ಅನುಭವಿಸ್ಬೇಕು. ಹಾಗಾಗಿ ನಮ್ಮ ಈ ಆಸ್ತಿನೆಲ್ಲ ಫಾರಿನ್ ಕರೆನ್ಸಿಯಾಗಿ ಚೇಂಜ್ ಮಾಡ್ಬೇಕು. ಆಮೇಲೆ ನಾವಿಬ್ರೆ ಎಲ್ಲಾದ್ರೂ ದೂರ ಹೊರಟೋಗಿ ಹಾಯಾಗಿ ಲೈಫ್ ಲೀಡ್ ಮಾಡ್ಬೇಕು. ಏನಂತೀಯ? ನೀನ್ ಹೇಳಿದ್ದಕ್ಕೆ ಹೂ ಅಂತೀನಿ. ಐ ನೋ ದಟ್.